ಸ್ಟೂಡೆಂಟ್ಸ್, ಲಾಸ್ಟ್ ಕ್ಲಾಸ್ನಲ್ಲಿ ನೀವೇನು ಮಾಡಿದ್ರಿ? ಖರ್ಗೋಶ್ ಕಾ ಅಹಂಕಾರ ಈ ಲೆಸನ್ನಿಂದ ಫೇರ್ ನೋಟ್ಸನ್ನು ಬರೆದಿದ್ರಿ. ಯಾವುದ್ಯಾವ್ದಾಯ್ತಂದರೆ ಶಬ್ದಾತ್ ಮೇನ್ ಮತ್ತು ಕ್ವಶನ್ ಆನ್ಸರ್ಸ್ ಮೇನ್ ಮುಗ್ದಿದೆ. ಈಗ ನೆಕ್ಸ್ಟ್ ಮೇನು ದೋ ಪರ್ಯಾಯವಾಚಿ ಶಬ್ದ ಲಿಖಿಯೇ. ಖ ಮೇನ್ ಇದರಲ್ಲಿ ಅಂದರೆ ಪರ್ಯಾಯವಾಚಿ ಅಂದರೆ ಸಮಾನಾರ್ಥಕ ಶಬ್ದಗಳು. ಜಂಗಲ್ ಅರ್ಥ ಜಂಗಲ್ ಅಂದರೂ ಒಂದೇ. ವನ ಕಾನನ್ ಅಂತೇಳಿ ಜಂಗಲಿ ಕಾನನ್ ವನ ಅಂತಲೂ ಕೂಡ ಕರೀತಾರೆ. ಉಸಿ ಥರ पशु को क्या बोलते हैं? प्राणी भी बोलते हैं और जानवर भी कहते हैं. नेक्स्ट पक्षी ಅಂದರೆ ಬರ್ಡ್. खग विहग, खरगोश, शशक करह, आंख नयन नेत्र, ताकत शक्ति बल. ಇದೇನಾಯಿತು? ಪರ್ಯಾಯವಾಚಿ ಶಬ್ದ ಆಯಿತು. ನೆಕ್ಸ್ಟ್ ವಿಲೋಮ್ ಶಬ್ದ ಲಿಖಿ ಅಪೋಸಿಟ್ ವರ್ಡ್ಸ್. ಘನ ವಿರಲ್. ಘನ ಅಂದರೆ ದಟ್ಟವಾದಂತು. ವಿರಲ್ ಅಂದರೆ ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಇರೋದಕ್ಕೆ. ದಿನ ರಾತ್, ಧೀಮಿ ಝೋರ್, ಅಪ್ನಿ ಪರಾಯಿ, ಹಸನ ರೋನಾ, ತೇಜಿ ಧೀರೆ. ನೋಡ್ರಿ ಮಕ್ಕಳ, ಇದಕ್ಕೆ ಅರ್ಥ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಧೀಮಿ ಅಂದರೆ ಮೇಲು ಅಂತ, ಮೇಲು ಧ್ವನಿ ಅಂತ ಹೇಳ್ತೀವಿ, ಹೌದು ತಾನೆ. ಝೋರ್ ಅಂದ್ರೇನು? ಎತ್ತರವಾದದ್ದು ಗಡಸು ಧ್ವನಿ, ಝೋರ್ ಅಂತೇಳಿ ಕರೀತಾರೆ. ನೆಕ್ಸ್ಟ್ ತೇಜಿ ಅಂದ್ರೇನು? ಫಾಸ್ಟ್. ಧೀರೆ ಅಂದ್ರೇನು? ನಿಧಾನ. ಉಸಿ ಥರ. ನೆಕ್ಸ್ಟ್ ಇನ್ ವಾಕ್ಯೋಂಕೋ ಪೂರಾ ಕೀಜಿ ಅಂದರೆ ಇಲ್ಲಿ ಒಂದು ಅರ್ಧ ಕೊಟ್ಟಿರೋಂಥ ಸೆಂಟೆನ್ಸ್ನ ನಾವೇನು ಮಾಡಬೇಕು? ಪೂರ್ತಿಯಾಗಿ ಬರಿಬೇಕು. ಉಸ್ಮೆ ಅನೇಕ್ पशु पक्षी रहते थे. नेक्स्ट वन, तुम अपनी तेज चाल पर बहुत घमंड करते हो. थर्ड वन, धीरे धीरे चलने वाले प्राणी तुम हार जाओगे. नेक्स्ट, वह दौड़ में डैश जीत गया. ಗೊತ್ತಾಯ್ತಾ ಮಕ್ಕಳ? ಇಲ್ಲಿ ತನಕ ನೀವೇನು ಮಾಡಬೇಕು? ಫೇರ್ ನೋಟ್ಸಲ್ಲಿ ಬರೀರಿ. ನೆಕ್ಸ್ಟ್ ಸರ್ವನಾಮ ಬಗ್ಗೆ ನೆಕ್ಸ್ಟ್ ಸ್ಲಾಟ್ನಲ್ಲಿ ಹೇಳ್ತೀನಿ. ಓಕೆ, ಇದೇರಡು ಮೇನು, ಹಿಂದೆ ಹೇಳ್ದಂಥ ಏನು ಸಿನಾನಿಮ್ಸ್ ಅದೊಂದು ಮೇನು, 3 ಮೇನ್ನ ಬರೆದ್ಬಿಟ್ಟು ಫೇರ್ ನೋಟ್ಸನ್ನು ನನ್ನ ಮೊಬೈಲಿಗೆ ಕಳಿಸಿ.